ಓ ಅಣ್ಣ, ಏ ಸಂಗೀತ, ಡೇಟ್ ಎಷ್ಟಣ್ಣ? ಇವತ್ತು 1 ತಾರೀಕು. ಪಗಾರ ಇಲ್ಲಣ್ಣ? ಪಗಾರ ಆಗಿಲ್ಲ. ಒಂದು 2 ಡೇಸ್ ಬಿಟ್ಟು ಕೊಡ್ತೇನೆ. ನನ್ನ ಕಡೆ ಕ್ಯಾಶು ತಂದು ಇಟ್ಕೊಂಡಿಲ್ಲ ನಾನು. ಕ್ಯಾಶ್ ಯಾರಿಗೆ ಬೇಕಣ್ಣ? ಫೋನ್ ಪೇ ಐತೆ, ಫೋನ್ ಪೇ ಮಾಡಲ್ಲ. ಹೌದು, ಲೋನ್ ಸಲುವಾಗಿ. ಎಸ್, ಓಕೆ ಓಕೆ ಸುರೇಶ್, ಹೇಳ್ತೀನಿ ನಿಮಗೆ. ಲೋನ್ ಆದಮೇಲೆ ನಿಮಗೆ ದುಡ್ಡನ್ನ ತೀರಿಸ್ತೀನಿ. ಓಕೆ, ಥ್ಯಾಂಕ್ ಯು. ಲೋನಾ? ಹೌದು ಸಂಗೀತ, ಸ್ವಲ್ಪ ಕೆಲಸ ಆಯ್ತು, ಒಬ್ರಿಗೆ ದುಡ್ಡು ಕೊಡ್ಬೇಕಿತ್ತ, ಲೋನ್ ಮಾಡಲೇಬೇಕಾಯ್ತಾ. ಎಷ್ಟು ಬೇಕಿತ್ತಣ್ಣ? ಅಯ್ಯೋ, ಅದೊಂದು ದೊಡ್ಡ ಅಮೌಂಟ್ ಐತೆ ಬಿಟ್ಟು ಸಂಗೀತ, ನಿನಗೇನು ಗೊತ್ತಾಗ್ತೈತಿ. ಎಷ್ಟು ಬೇಕಿತ್ತಣ್ಣ? ಅಯ್ಯೋ, ಒಂದು 10 ಲಕ್ಷ ಬೇಕೈತೆ ಸಂಗೀತ ನಂಗೆ. ಅಷ್ಟೇನಾ? ಅಷ್ಟೇನಾ? ಎಷ್ಟು ಪರ್ಸೆಂಟ್ ಅಣ್ಣ? ಇದೇನೊಂದು 15% ಐತಿ. 20 ಲಕ್ಷ ತಗೋರಿ 10%ಗೆ. 1ನೇ ತಾರೀಕಾಗನ ಬಡ್ಡಿ ಬಂದ್ಬಿಡ್ಬೇಕು ನೋಡ್ರಿ ನನಗೆ. ಸಂಗೀತ, ಹೆಲ್ಪ್ ಆಗಿ ಭಾಳ 10 ಲಕ್ಷ ರೂಪಾಯಿ ಕೊಟ್ಟಿದ್ದಕ್ಕೆ ನನ್ನ ಕೆಲಸ ಆಯ್ತು ನೋಡಿ ಇವತ್ತು. ಇದೆಲ್ಲ ಏನ್ ತಕ್ಷಣ, ಇದೆಲ್ಲ ಬೇಕಾಗಿಲ್ಲಣ್ಣ. ಆ ಡಾಕ್ಟ್ರ್ ಕಟ್ಟಿದ್ ಯಾರಿಂದ ಅನ್ಕೊಂಡಿದ್ದೀರಿ? 50 ಲಕ್ಷ ನಾನೇ ಪಾಪ ಅಂತ ಕೊಟ್ಟಿದ್ದೆ 5%ಗೆ. ಹೌದಾ? ಮೊದಲ ಮದುವೆ ಎಲ್ಲಿ ಮಾಡ್ದ? 3 ಲಕ್ಷ ಕೊಟ್ಟ ಮೇಲೆ ಮಾಡ್ಯಾನವ. ಅದ್ರ ಮುಂದೆ 8 ಲಕ್ಷ ಎಲ್ಲ ಓಲಿ ಬಿಡೋಣ. ಏನೋ ನಿಮ್ಮ ಮನೆ ಕೆಲ್ಸಕ್ಕೆ ಬರ್ತೀನಿ ಅಂತ ಕೊಟ್ಟಿನಿ, ಬಡ್ಡಿ ಸರಿ ಕೊಡ್ಬೇಕಣ್ಣ. ಸಂಗೀತ, ನಿನ್ನ ಕಡೆನೇ ಇಷ್ಟು ರೊಕ್ಕ ಇದ್ದಾಗ ಮತ್ತೆ ಯಾಕೆ ಮನೆ ಕೆಲಸ ಮಾಡ್ಕೊಂಡು ಕುಂತಿ? ಈಗ ನನ್ನ ಪ್ರೊಫೆಷನ್ ಅಣ್ಣ, ಫ್ಯಾಷನ್ ಅಣ್ಣ ನನ್ಗಿದು. ಕೂಡಿಟ್ಟು ಇವತ್ತು ನಿಮಗೆ ನಾನು ರೊಕ್ಕ ಕೊಟ್ಟಿಲ್ಲ. ನೀವು ಖರ್ಚು ಮಾಡಿ ನನ್ನ ಕೆಲ್ಸಕ್ಕೆ ಇಟ್ಕೊಂಡು ನನ್ನ ಹತ್ರನೇ ಸಾಲ ತಗೊಂಡಿದ್ದೀರಿ. ಅಯ್ಯಪ್ಪ.